कर्नाटका गुलबर्गा शहर के डिप्टी कमिश्नर ऑफिस के रूबरू कम्युनिस्ट पार्टी ऑफ इंडिया एम गुलबर्गा शाख के अहदेदारान ने मरकजी हुकूमत की गलत पॉलिसियों को लेकर कर्नाटका और केरला की हुकूमतों के साथ जो नाइंसाफी की जा रही है उन मुद्दों को लेकर बड़े पैमाने पर एहतजाज मुनज़्ज़म किया। CPI-M के अहदेदारान ने रियासती हुकूमत के जानिब से मरकजी हुकूमत के सौतेले रवैये को लेकर कल जो एहतजाज मुनज़्ज़म किया था उसको सपोर्ट करते हुए एकजुट होने की बात की। ब्यूरो रिपोर्ट अतराफ टीवी उर्दू न्यूज़। ದೇಶದ ಮೇಲೆ ಒಂದು ದೊಡ್ಡ ಮನುವಾದಿ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಪರವಾದಂಥ ಸರ್ವಾಧಿಕಾರವನ್ನು ಹೇರುವಂಥ ಕೆಲಸ ಮಾಡ್ತಾ ಇದೆ। ಆ ಕಾರಣದಿಂದ ಇವತ್ತು ಜನತೆಯ ಮೇಲೆ ದೊಡ್ಡ ರೀತಿಯ ದಾಳಿಗಳನ್ನು ಆರಂಭ ಮಾಡಿದೆ। ಅದರ ಭಾಗವಾಗಿ ನಮ್ಮ ಸಂವಿಧಾನದ ಒಂದು ಜಾತ್ಯತೀತ ಸ್ವರೂಪಕ್ಕೆ ಒಕ್ಕೂಟವಾದಿ ಸ್ವರೂಪಕ್ಕೆ ಗಂಭೀರವಾದಂಥ ಇವತ್ತು ದಾಳಿಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ। ಸೊ ಇದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಯಾವ ಅಧಿಕಾರಗಳನ್ನು ಸಂವಿಧಾನ ಕೊಟ್ಟಿತ್ತು ಅದು ಸಮವರ್ತಿ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರಗಳ ಪಟ್ಟಿಯಲ್ಲಿ ಯಾವ ಅಧಿಕಾರಗಳನ್ನು ಕೊಟ್ಟಿತ್ತು ಅವುಗಳನ್ನು ಇವತ್ತು ದುರ್ಬಲಗೊಳಿಸುವಂಥ ಮೊಟಕು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಆ ಎಲ್ಲ ಅಧಿಕಾರಗಳನ್ನು ಕೇಂದ್ರ ತನ್ನ ಕೈಯಲ್ಲಿ ಇಟ್ಕೊಂಡು ಸರ್ವಾದ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದೆ। ಇದರಿಂದಾಗಿ ರಾಜ್ಯ ಸರ್ಕಾರಗಳು ಇವತ್ತು ಮುನ್ಸಿಪಾಲಿಟಿಗಳ ಮಟ್ಟಕ್ಕೆ ಇಳಿಯುವಂಥ ಪರಿಸ್ಥಿತಿ ಬರ್ತಾ ಇದೆ। ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಹೋಗಿ ಇವತ್ತು ಬೇಡಬೇಕಾದಂಥ ಭಿಕ್ಷೆ ಬೇಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ರಾಜ್ಯಗಳನ್ನು ದೂಡಿ ಇವತ್ತು ಸರ್ವಾಧಿಕಾರವನ್ನು ದೇಶದ ಮೇಲೆ ಹೇರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ। ಒಂದು ಕಡೆಗೆ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ಸಂಗ್ರಹ ಮಾಡ್ತಾ ಇರುವಂಥ ವರಮಾನ ತೆರಿಗೆಯನ್ನು ಇವತ್ತು ದೇಶದ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿಗೆ ಕೊಟ್ಟು ಅವುಗಳನ್ನು ಅಭಿವೃದ್ಧಿ ಮಾಡೋದ್ರ ಬದಲು ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳ ವರಮಾನ ತೆರಿಗೆಯನ್ನು ಇವತ್ತು ಅವರು ಸಾಲ ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆ ಬಾಕಿಯನ್ನು ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆಯನ್ನು ಕಡಿತ ಮಾಡೋದಕ್ಕೆ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಬಳಸ್ತಾ ಇದೆ। ಅದೇ ರೀತಿಯಲ್ಲಿ ಯಾವ ರಾಜ್ಯ ಸರ್ಕಾರಗಳಿಗೆ ಸಮಾನವಾದಂಥ ಒಂದು ಎಂಥ ತೆರಿಗೆ ಪಾಲನ್ನು ಕೊಡಬೇಕಾಗಿತ್ತು ಆ ತೆರಿಗೆ ಪಾಲಿನಲ್ಲಿ ವಿರೋಧ ಪಕ್ಷಗಳು ಎಲ್ಲೆಲ್ಲಿ ಆಡಳಿತ ಮಾಡ್ತಾ ಇದ್ದಾವೆ ಅಂಥ ವಿರೋಧ ಪಕ್ಷಗಳ ಆಡಳಿತವನ್ನು ದುರ್ಬಲಗೊಳಿಸೋದಕ್ಕೆ, ಅಲ್ಲಿನ ರಾಜ್ಯ ಸರ್ಕಾರಗಳನ್ನು ದುರ್ಬಲಗೊಳಿಸೋದಕ್ಕೆ ಆ ಒಂದು ತೆರಿಗೆ ಪಾಲನ್ನು ಅವರಿಗೆ ಸಮಾನವಾಗಿ ಕೊಡದೇನೆ ಅದನ್ನು ದೇಶದ ಹಿಂದುಳಿದಂಥ ಪ್ರದೇಶಗಳಿಗೆ ಕೊಡ್ತಾ ಇದ್ದೀವಿ ಅಂತೇಳಿ ಉತ್ತರ ದಕ್ಷಿಣ ಅಂತಕ್ಕಂಥ ಒಂದು ಭೇದವನ್ನು ಉಂಟು ಮಾಡಿ ಇವತ್ತು ಉತ್ತರ ದಕ್ಷಿಣದ ಕಲಹವನ್ನು ಉಂಟು ಮಾಡುವಂಥ ಕೆಲಸವನ್ನು ಇವತ್ತು BJP ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ। ಇದು ಇವತ್ತು ತಾನು ಈ 14 ವರ್ಷಗಳಲ್ಲಿ 25 ಲಕ್ಷ ಕೋಟಿಗಿಂತ ಹೆಚ್ಚಿನ ಹಣವನ್ನು ಈ ಕಾರ್ಪೊರೇಟ್ ಸಂಸ್ಥೆಗಳ ಸಾಲ ಮನ್ನಾ ಮಾಡೋದಕ್ಕೆ, ತೆರಿಗೆ ಬಾಕಿ ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆಯನ್ನು ಕಡಿತ ಮಾಡೋದಕ್ಕೆ ಇವತ್ತು ಉಪಯೋಗ ಮಾಡಿ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳ ಅಭಿವೃದ್ಧಿಗೆ ಅನುದಾನವನ್ನು ಕಡಿತ ಮಾಡಿ ಇವತ್ತು ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಬೆಳೆಸುವಂಥ ಕುತಂತ್ರವನ್ನು ಇವತ್ತು BJP ಮತ್ತು RSS ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ। ನಾವು ಖಂಡನೆ ಮಾಡ್ತಾ ಇದ್ದೀವಿ। ರಾಜ್ಯ ಸರ್ಕಾರಗಳಿಗೆ ಇವತ್ತು ಸಮಾನವಾದಂಥ ತೆರಿಗೆಯಲ್ಲಿ ಪಾಲು ಸಿಗಬೇಕು, ರಾಜ್ಯಗಳು ಕೂಡ ಅಭಿವೃದ್ಧಿ ಆಗಬೇಕು। ಅದೇ ಸಂದರ್ಭದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ವಸೂಲಿ ಮಾಡ್ತಾ ಇರತಕ್ಕಂಥ ವರಮಾನ ತೆರಿಗೆ ಏನಿದೆ ಅದನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬಿಡದೇನೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಹಿಂದುಳಿದಂಥ ರಾಜ್ಯಗಳಿಗೆ ಅನುದಾನ ಕೊಟ್ಟು ಅವುಗಳ ಅಭಿವೃದ್ಧಿ ಕೂಡ ಇವತ್ತು ಕ್ರಮ ವಹಿಸಬೇಕು। ರಾಜ್ಯ ಸರ್ಕಾರಗಳಿಗೆ ಏನು ಸೆಸ್ ಎಲ್ಲ ತೆರಿಗೆಗಳಲ್ಲಿ ಸೆಸ್ ಅಂತ ಏನಾಗ್ತಾ ಇದ್ದೀರಿ, ಅದೇ ರೀತಿಯಲ್ಲಿ ಉಪ ತೆರಿಗೆ ಅಂತ ಏನಾಗ್ತಾ ಇದ್ದೀರಿ, ಆ ಎರಡೂ ತೆರಿಗೆಗಳು ಕೇಂದ್ರ ಸರ್ಕಾರಕ್ಕೆ ಬರ್ತದೆ। ಆ ಹಣವನ್ನು ಹಿಂದುಳಿದಂಥ ರಾಜ್ಯಗಳಿಗೆ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ನೀವು ಬಳಸಬೇಕು। ಅದನ್ನು ಮಾಡದೇನೆ ಇವತ್ತು ಆ ಹಣವನ್ನು ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ಬಿಟ್ಟುಕೊಟ್ಟು ಇವತ್ತು ರಾಜ್ಯಗಳ ಮೇಲೆ ಭೇದವನ್ನು ಉಂಟು ಮಾಡುವಂಥ ಕೆಲಸವನ್ನು ನಾವು ಕಂಡೆಮ್ ಮಾಡ್ತಾ ಇದ್ದೀವಿ। ಅದರಲ್ಲೂ ಕೂಡ ವಿರೋಧ ಪಕ್ಷಗಳ ಆಡಳಿತ ಮಾಡ್ತಕ್ಕಂಥ ರಾಜ್ಯ ಸರ್ಕಾರಗಳ ಮೇಲೆ ಕೇವಲ ಅಧಿಕಾರ ದುರುಪಯೋಗ ಮಾಡಿ CBI ದಾಳಿ ಮಾಡ್ತಕ್ಕಂಥದ್ದು, ರಾಜ್ಯಪಾಲರ ಒಂದು ಅಧಿಕಾರವನ್ನು ಹಸ್ತಕ್ಷೇಪ ಮಾಡಿ ಅವುಗಳನ್ನು ದುರ್ಬಲಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ। ಅದರ ಅಧಿಕಾರ ದುರುಪಯೋಗ ಮಾಡಿ ವಿರೋಧ ಪಕ್ಷಗಳ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಗಳನ್ನು ಬೆದರಿಸುವಂಥ ಕೆಲಸ ಕೂಡ ಮಾಡ್ತಾ ಇದೆ। ಇದನ್ನು ನಾವು ಕಂಡೆಮ್ ಮಾಡ್ತೀವಿ। ಇದು ನಮ್ಮ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಏನು ಒಕ್ಕೂಟವಾದಿ ಸ್ವರೂಪ ಅದು ಬೆಳಿಬೇಕು ಅಂತೇಳಿ ಆಶೆ ಇಟ್ಕೊಂಡು ಆ ಒಂದು ವ್ಯವಸ್ಥೆಯನ್ನು ಮಾಡಿದೆ।
ಒಂದು ಜಾತ್ಯತೀತ ವ್ಯವಸ್ಥೆ ಬಲಗೊಳ್ಳಬೇಕು ಅಂತೇಳಿ ಆಸೆ ಇಟ್ಟುಕೊಂಡು ಅದನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಆ ಎರಡರ ವಿರುದ್ಧ ಕೂಡ ಇವತ್ತು ಕೇಂದ್ರ ಸರ್ಕಾರ ಕೇವಲ ಮನುವಾದಕ್ಕೋಸ್ಕರ ಕೇವಲ ಕಾರ್ಪೊರೇಟ್ ಸಂಸ್ಥೆಗಳ ಸರ್ವಾಧಿಕಾರಕ್ಕೋಸ್ಕರ ಈ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. आज दिल्ली का जंतर मंतर में स्ट्राइक करने का सर्दी CPIM पार्टी का है. कल कर्नाटक का कांग्रेस पार्टी सिद्धरामैया के नेतृत्व में हुआ है. आज CPM पार्टी का नेतृत्व में हो रही है जंतर मंतर में. किस लिए हो रही है? लोग जिस सरकार को चुन के लाए हैं वो सरकार के लोग केंद्र सरकार के खिलाफ की स्ट्राइक कर रही है. क्यों कर रही है? केंद्र सरकार की जो धोरणा है वो इस देश का प्रजाप्रभुत्व व्यवस्था के ऊपर हमला करने का धोरणा है. किस बात के लिए हो रही है? देखो, GST कलेक्शन होता है कि आज प्रधानमंत्री जी ने कह रहे हैं कि जब NDA का गवर्नमेंट था उस समय UPA का गवर्नमेंट था उस समय बहुत कम दिया था, हमारे NDA का गवर्नमेंट ज़्यादा दे रहे हैं. कि ये प्रधानमंत्री है, उनके दिमाग में इतना तो अक्ल रहना चाहिए. उस समय GST कितना कलेक्ट होता था और इस समय GST कितना कलेक्ट हो रही है. इतना भी अगर उनके दिमाग में अक्ल नहीं है, उन पार्लियामेंट में बात करते हैं कि वो कम देते थे हम ज़्यादा दे रहे हैं. कि अभी हमारे सेक्रेटरी ने इतना अच्छा बताया है कि जितना GST कलेक्ट हो रही है वो GST दो हिसाब से इसका दुरुपयोग कर लेने. एक है कॉर्पोरेट वालों के लिए उन्होंने इस्तेमाल करने के लिए दे रहे हैं. दूसरा उनके जो राज्य है, गुजरात है, उत्तर प्रदेश है, कि वहाँ GST कलेक्शन कम होता है मगर पैसा ज़्यादा दे रहे हैं. कैसा दे रहे हैं? किसके पास से ले रहे हैं? कर्नाटक का पैसा, केरला का पैसा, जो नॉन बीजेपी गवर्नमेंट से, नॉन बीजेपी स्टेट से, कि वहाँ का पैसा उन्होंने उस राज्य को देने का बजाय वो पैसा कॉर्पोरेट वालों को दे रहे हैं. उनका लूटी के लिए मार्ग खुला कर रहे हैं और दूसरा पैसा जो कम दे रहे हैं कि वहाँ उसका इस्तेमाल कर रहे हैं. कि ठीक है, वहाँ के भी हमारे लोग हैं, ये देश तो पूरा हमारा देश है, मगर हमने ये प्रश्न करना चाहते हैं जहाँ नॉन बीजेपी गवर्नमेंट है उनके साथ भेदभाव क्यों कर रहे हैं? वहाँ के लोगों के साथ गद्दारी क्यों कर रहे हैं? यहाँ के लोग भी खाना खा के अच्छा रहना, जिंदगी करना जरूरी है कि वहाँ के लोग भी अच्छा करना जरूरी है, मगर यहाँ के लोगों को भूखा डालकर कि यहाँ का पैसा लूट करके वहाँ कॉर्पोरेट लोगों को देने का अगर आपका नीति है तो हम धिक्कार कहते हैं. CPM पार्टी सिर्फ GST के बारे में बात नहीं कर रहे हैं कि GST का पूरा पैसा हड़प करके कि इस भारत देश का जो फेडरल सिस्टम है उसके ऊपर जो हमला कर रहे हैं, हम इसका खिलाफ भी बात कर रहे हैं. आपका जो भेदभाव की बात है, आपका जो ये डेमोक्रेटिक सिस्टम का नाश करने की बात है, फेडरल सिस्टम का नाश करने की बात है, इसके जगह में आप क्या दे रहे हैं? इसके जगह में आप मनुस्मृति ला रहे हैं. इसके जगह में आप सर्वाधिकार ला रहे हैं. इसके जगह में आप कि प्रजाप्रभुत्व नाश का आपका सिद्धांत थोप रहे हैं. हम इसका कड़ी विरोध कर रहे हैं. देखो, ये देश तो हिंदू, मुस्लिम, सिख, ईसाई, पारसी, बहुजन, लिंगायत, आस्तिक, नास्तिक सभी वालों का देश है. मुट्ठी भर थोड़े लोगों का देश नहीं है. ये देश सबके लिए है. इसीलिए CPIM पार्टी आज दिल्ली में जंतर मंतर में आंकड़े के साथ आप जो गद्दारी कर रहे उस आंकड़े के साथ वहाँ स्ट्राइक कर रहे. कल भी हो गया. कल का जो स्ट्राइक हुआ है कांग्रेस पार्टी का, हमने बेंबल करे हैं. जो भी फेडरल सिस्टम रक्षा करना चाहते हैं हम बेंबल करते, मगर आज जो हमारे स्ट्राइक जंतर मंतर में हो रही है, हम चेतावनी दे रहे हैं कि नरेंद्र मोदी जी, अमित शाह और NDA गवर्नमेंट को इनका जो सत्ता है पूरा देश लूटने का सत्ता है. हम चेतावनी दे रहे हैं कि इस देश के साथ, लोगों के साथ अगर आप गद्दारी करते कि लोग रास्ते के ऊपर आकर आपको सत्ता से गिराते. याद रखो, बड़े बड़े लोग गिर गए हैं, आप क्या चीज़ है? इसीलिए हम आज आग्रह करते हैं, हमारा जो पाल है, हमारा जो हिस्सा है वो हिस्सा हमें मिलना चाहिए. हमारे टैक्स का हिस्सा हमें मिलना चाहिए. हमारे जितना भी डेमोक्रेटिक सिस्टम के अंदर का हिस्सा हमें मिलना चाहिए. इसके लिए आज हम स्ट्राइक कर रहे हैं और इस देश का सत्ता को हम चेतावनी भी दे रहे हैं.
हर बात सच के साथ।